ನನಗ ಗೊತ್ತಿದ್ದದ್ದು ಒಂದು ಸಣ್ಣ ಎಕ್ಸಾಂಪಲ್, ಪರ್ಸನಲ್ ಹೆಸರು ಹೇಳೋದು ತಪ್ಪ. ಒಬ್ಬ ವ್ಯಕ್ತಿ ಮೂಲತಃ SDA ಕ್ಲಾರ್ಕ್, ಅದು ಎದರಾಗ ಅಂದ್ರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅದಾಗ. ಟೆಲಿಫೋನ್ ಆಫೀಸ್ಗಳು ಬಹುತೇಕವಾಗಿ ಬಸ್ ಸ್ಟ್ಯಾಂಡ್ ಮುಂದೆ ಇರ್ತಾವ. ಆ ಊರು ಬಸ್ ಸ್ಟ್ಯಾಂಡ್ ಕೈಯಿಂದ PUC ಕಲೀಲಿಕ್ಕ ಬೇರೆ ಹಳ್ಳಿದಿಂದ ಒಬ್ಬಳು ಹುಡುಗಿ ಬರ್ತಿದ್ರು. ಇವರು ಟೆಲಿಫೋನ್ ಆಫೀಸ್ದ ಕ್ಲಾರ್ಕ್, ಸಣ್ಣ ವಯಸ್ಸಿನಾಗ ಇವ್ರಿಗೂ ನೌಕರಿ ಆಗ್ಯದ, 21 ವರ್ಷ ಇವರಿಗೆ. ಅವ್ರು PUC ಕ್ಲಾಸಿಗೆ ಬರೋರು. ದಿನ ಬಸ್ ಸ್ಟ್ಯಾಂಡ್ದಾಗ ಇಳ್ಯಾಕರ ಬಸ್ಸಿಗೆ ಹೋಗಾಕರ ಇವ್ರು ಅವ್ರಿಗೆ ನೋಡ್ಯಾರ, ಅವ್ರು ಇವ್ರಿಗೆ ನೋಡ್ಯಾರ, ಪರಸ್ಪರ ಪರಿಚಯ ಆಗ್ಯಾರ. ಪರಿಚಯ ಆದ ಬಳಿಕ ಅವರ ಪ್ರೀತಿ ಎಷ್ಟೊಂದು ಎತ್ತರಕ್ಕೆ ಹೋಗ್ಯದ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ. ನಂತರ ಅವರು ಆಗಿನ ದಿನಗಳಲ್ಲಿ MBBS, ಆಗ MBBS ಓದಲ್ಕತ್ತಾರ ಅವರು ಬೇರೆ ನಗರಕ್ಕ ಏನ್ರಿ. ಅವರು ತಮ್ಮ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಏನದಂದ್ರೆ ದಾಂಪತ್ಯ ಜೀವನ ಹೊಂದಲಕ್ಕೂ ಎಲ್ಲ ಮಾತುಕತೆ ಮಾಡ್ಕೊಂಡ್ರೆ ಇಬ್ರೇ. ಆದ್ರ ನಿಷ್ಕಲ್ಮಶವಾದ ಪ್ರೀತಿ ರೀ ಅಲ್ಲಿ. ಅವರು MBBS ಹೋದಾಕರ ಇವ್ರಿಗೆ ಏನ್ ಮೋಟಿವೇಟ್ ಮಾಡ್ಯಾರ, ನಾ ಮುಂದೆ ದೊಡ್ಡ ಡಾಕ್ಟರ್ ಅಂತೇಳಿ ಹೆಸರು ಪಡೆದಾಕರ ನೀನು SDA ಅಂದ್ರೆ ಹೆಂಗ, ನೀನು ಒಂಚೂರು ಏನಾರೇ ಓದಿ ದೊಡ್ಡ ಆಫೀಸರ್ ಆಗಲ್ಲ ಅಂತ ಹೇಳಿ ಹೇಳ್ಯಾರ. ಅವಾಗ ಏನದಂದ್ರ ಇವ್ರಂದಾರ, ಏನು ಓದೋದು ಬಿಡು, ನಿಂದೆ ನೌಕರಿ ಆಗ್ತದ, ಚಲೋ ಆರಾಮ್ ಇರೋಣ ಅಂತೇಳಿ. ಈ ನಮ್ಮ ಮಂದಿ ಹೆಂಗೆ ಸರ್, ಒಂದಿಷ್ಟು ಮಂದಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ದಾಗೆ ಜೀವನ ಕಳೆದು ಬಿಡ್ತಾರ. ಹಾಗಾದ್ರೆ ಅವಾಗ ಏನದಂದ್ರ ಅವ್ರು ಮೋಟಿವೇಟ್ ಮಾಡಕ್ಕ ತಾವು ಓದುವ ಡಾಕ್ಟರ್ ಕೋರ್ಸ್ದ ಜೊತೆಗೆ IAS ಬೇಕಾದ ಸಿಲೆಬಸ್ ಅವರೇ ಬರಬರದು ಬಸ್ಸಿಗೆ ಇಡ್ಲಕ್ಕ ಚಾಲೂ ಮಾಡ್ಯಾರ. ಹೆಂಗು ಬಸ್ ಸ್ಟ್ಯಾಂಡ್ ಮುಂದೆ ಆಫೀಸ್. ಆಗ ಅವರು ಏನದಂದ್ರೆ ಅವಾಗೇನು ಇವು ಯಾವ ವಾಟ್ಸಪ್ ಫೇಸ್ಬುಕ್ ಇರ್ಲಾರ್ದ ದಿನಗಳಲ್ಲಿ ಅವರು ವಿಷಯ ಸಂಗ್ರಹಣೆ ಮಾಡಿ ನೋಟ್ಸ್ ಕಳಿಸೋರು, ಇವ್ರು ಅದನ್ನು ಓದೋರು. ಅದನ್ನು ಓದಿ ಒಂದು ಚಾನ್ಸ್ನೊಳಗನೆ ಅವರು IPS ಅಧಿಕಾರಿ ಆಗ್ಯಾರ. ಮುಂದೆ ಇವರು ಡಾಕ್ಟರ್ ಕೋರ್ಸ್ ಮುಗಿಸಿದ್ರು. ಅವಾಗ ಇವ್ರ ಮನೆಗೆ ಹೋಗಿ ಕೇಳದಕ್ರ IPS ಇರುವ ಹುಡುಗಿಗೆ ಯಾರಾದ್ರೂ ವಿರೋಧ ಮಾಡ್ತಾರನು? ಅವಾಗ ಅವ್ರ ಮನೆಗೆ ಯಾವುದೂ ವಿರೋಧ ಇರ್ಲಾರ್ದೆ ಧೂಮ್ ಧಾಮ್ ಮ್ಯಾರೇಜ್ ಮಾಡೋದು. ನಂತರ ಈ ಸದ್ದ ಅವರ ಕುಟುಂಬದಲ್ಲಿ ಒಟ್ಟ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ 7 ಜನ ಸಿವಿಲ್ ಸರ್ವಿಸ್ ಅದಾರ. ಟೋಟಲ್ 7 ಮೆಂಬರ್ಸ್. ಮಗ, ಮಗಳು, ಹಳೆಯ ಸೊಸಿ, ಆ ನಂತರ ಏನಂತಂದ್ರ ಸೊಸಿದ ಅಪ್ಪ, ಅವ್ವ, ಹಿಂಗ 7 ಮಂದಿ ಅದಾರ ಅವ್ರ ಮನೆಯಾಗ. ಆ ಫ್ಯಾಮಿಲಿಗೆ ಇವತ್ತ ಪ್ರೀತಿದಿಂದ ಏನದಂದ್ರ IAS ಫ್ಯಾಮಿಲಿ, UPSC ಫ್ಯಾಮಿಲಿನೇ ಅನ್ನಬಹುದು ನಾವು. ನೋಡಿ, ಒಬ್ಬರ ಒಂದು ಪರಿಶ್ರಮದ ಹಿಂದೆ ಎಷ್ಟು ಜನ ಅವರಲ್ಲಿ ಡೆವಲಪ್ಮೆಂಟ್ಸ್ ಆದರು ಅನ್ನೋದಕ್ಕೆ. ಇದಕ್ಕ ಏನಂತಾರ ಅಂದ್ರ ವಾಸ್ತವಿಕವಾಗಿ ಲವ್ ಅಂಡ್ ಅಫೆಕ್ಷನ್ ಅಂತಾರ. ಇದು ಇನ್ನೊಬ್ಬರನ್ನ ಬೆಳೆಸಿ ತಾವು ಬೆಳೆದು ಸಮಾಜದಲ್ಲಿ ಒಂದು ಮಾದರಿ ಆಗುವುದಕ್ಕೆ ಇದಕ್ಕಂತೀವಿ.